ಪ್ರೀತಿ ದೇವಜನರೇ, ಕೀರ್ತನೆಗಳು 34:9 ನೋಡುತ್ತೇವೆ, ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ. ಎಸ್, ದೇವರಲ್ಲಿ ಭಯ ಭಕ್ತಿಯಿಂದಿರುವಾಗ ಖಂಡಿತವಾಗಲೂ ದೇವರು ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತಾನೆ ಎಂಬುದಾಗಿ ವಚನ ನಮಗೆ ಭರವಸೆ ಕೊಡುವಂಥದ್ದಾಗಿದೆ. ಕೆಳಗಡೆ ಕೂಡ ಹೇಳ್ತಾನೆ, ಪ್ರಯಾದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಎಸ್ ಪ್ರೀತಿ ದೇವಜನರೇ, ಇವತ್ತು ಅನೇಕರಲ್ಲಿ ನಾವು ಭಕ್ತಿಯನ್ನು ಕಾಣುತ್ತೇವೆ, ಏನಾದರೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ ದೇವರಿಗೋಸ್ಕರವಾಗಿ. ಆದರೆ ದೇವರಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಪಾಪ ಎನ್ನುವಂಥದ್ದು ಬಿಟ್ಟು ಬಿಡುವುದಕ್ಕೆ ಯಾರೂ ಕೂಡ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ 8ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೇವೆ, ದೇವರಿಗೆ ಭಯ ಪಡುವುದರ ಮುಖಾಂತರವಾಗಿ ಪಾಪ ದ್ವೇಷವನ್ನು ಉಂಟು ಮಾಡುತ್ತದಂತೆ. ಅಂದ್ರೆ ಯಾರಲ್ಲಿ ದೇವರ ಭಯ ಇರುತ್ತದೋ ಅವನು ಪಾಪವನ್ನು ಕಂಡರೆ ಅವನು ದ್ವೇಷ ಮಾಡುತ್ತಾನೆ, ಅಂದ್ರೆ ಪಾಪಕ್ಕೆ ಅವನು ಒಳಗಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯ ದೇವಜನರೇ, ಅಷ್ಟು ಮಾತ್ರವಲ್ಲದೆ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನದಲ್ಲಿ ಕಾಣ್ತೇವೆ, ದೇವರಿಗೆ ಭಯ ಪಡುವುದರ ಮುಖಾಂತರವಾಗಿ ಮನುಷ್ಯನ ದಿನಗಳು ವೃದ್ಧಿಯಾಗುತ್ತವೆ ಎಂಬುದಾಗಿ. ಅದೇ ಜ್ಞಾನೋಕ್ತಿಗಳಲ್ಲಿ ದೇವರಿಗೆ ಭಯ ಪಡುವುದರ ಮುಖಾಂತರವಾಗಿ ಹಾನಿ ನಿವಾರಣೆ ಆಗುತ್ತದೆ ಎಂಬುದಾಗಿ. ಅದೇ ಜ್ಞಾನೋಕ್ತಿಗಳಲ್ಲಿ ದೇವರಿಗೆ ಭಯ ಪಡುವುದರ ಮುಖಾಂತರವಾಗಿ ಕೇಡು ಯಾವತ್ತೂ ಕೂಡ ಅವನ ಜೀವನದಲ್ಲಿ ಸಂಭವಿಸದು ಎಂಬುದಾಗಿ ವಚನ ನಮಗೆ ಸ್ಪಷ್ಟತೆಯನ್ನು ಕೊಡುತ್ತದೆ. ಇವತ್ತು ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಿರಬಹುದು. ನೀನು ಭಕ್ತಿಯಿಂದ ದೇವರಿಗೆ ಎಲ್ಲವನ್ನೂ ನೀನು ಮಾಡುತ್ತಿರಬಹುದು, ಆದರೆ ಭಯದಿಂದ ದೇವರಿಗೆ ಇಷ್ಟದ ಇಲ್ಲದಿರತಕ್ಕಂಥ ಪಾಪವನ್ನು ಇವತ್ತು ನೀನು ಕಡೆಗಾಣಿಸ್ತಾ ಇದ್ದೀಯಾ, ತ್ಯಜಿಸ್ತಾ ಇದ್ದೀಯಾ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆ. ಯಾಕಂದ್ರೆ ಅದೇ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಸಿನ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದಾನೆ, ಉಣಲ್ಪಟ್ಟಿದ್ದಾನೆ, ಎದ್ದು ಬಂದಿದ್ದಾನೆ. ಇವತ್ತು ಅದೇ ಯೇಸು ಕ್ರಿಸ್ತನನ್ನು ಇವತ್ತು ನಿನ್ನ ಹೃದಯದೊಳಗಡೆ ಅಂಗೀಕರಿಸಿಕೊಳ್ಳುವುದಾದರೆ ಆ ಪಾಪ ನಿನ್ನಿಂದ ಪರಿಪೂರ್ಣವಾಗಿ ಅದು ದೂರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ಭಯದಿಂದ ಇರೋಣ, ಜೊತೆಗೆ ಭಕ್ತಿಯಿಂದ ಕೂಡ ಇರೋಣ. ಯಾವ ವಿಷಯದಲ್ಲಿ ನಾವು ಭಯ ಪಡಬೇಕು, ಯಾವ ವಿಷಯದಲ್ಲಿ ನಾವು ಭಕ್ತಿಯಿಂದ ಇರಬೇಕೆನ್ನುವುದಕ್ಕೆ ನಮಗೆ ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ದೇವರು ನಿಮ್ಮನ್ನು ಈ ವಾಕ್ಯ ಭಾಗದ ಮುಖಾಂತರವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಗಾಡ್ ಬ್ಲೆಸ್ ಯು.